ತಂದೆ ಸತ್ತು ಹೋದ ಮೇಲೆ ಮಗನು ತನ್ನ ತಾಯಿಯನ್ನು ಭಾರವೆಂದು ತಿಳಿದು ಆಕೆಯನ್ನು ಒಂದು ವೃದ್ಧಾಶ್ರಮದಲ್ಲಿ ಸೇರಿಸುತ್ತಾನೆ. ಬರುವ ಪೆನ್ಷನ್ ಹಣದಲ್ಲಿ ವೃದ್ಧಾಶ್ರಮಕ್ಕೆ ತಿಂಗಳು ತಿಂಗಳು ಹಣವನ್ನು ಕಟ್ಟುತ್ತಿರುತ್ತಾನೆ. ತಾನು ಖಾಲಿ ಇರುವ ಸಮಯದಲ್ಲಿ ಅಥವಾ ಮನಸ್ಸಿಗೆ ಬಂದಾಗ ಅಥವಾ ಅಮಾವಾಸ್ಯೆಗೋ ಪೌರ್ಣಮಿಗೋ ಒಮ್ಮೆ ಹೋಗಿ ತಾಯಿಯನ್ನು ನೋಡಿಕೊಂಡು ಬರುತ್ತಿರುತ್ತಾನೆ. ಹೀಗೆ ಕೆಲವು ವರ್ಷಗಳು ಉರುಳುತ್ತವೆ. ಹೀಗಿರುವಾಗ ಒಂದು ದಿನ ಆಶ್ರಮದಿಂದ ಮಗನಿಗೆ ಫೋನು ಬರುತ್ತದೆ. ನಿಮ್ಮ ತಾಯಿಗೆ ಹುಷಾರಿಲ್ಲ. ಆಕೆ ಕಡೆಯ ಕ್ಷಣಗಳನ್ನು ಲೆಕ್ಕ ಮಾಡುತ್ತಿದ್ದಾಳೆ. ನೀವು ಈಗಲೇ ಬನ್ನಿ ಎಂದು. ಆ ತಾಯಿ ತನ್ನ ಶಕ್ತಿಯನ್ನೆಲ್ಲ ಕೂಡಿಸಿಕೊಂಡು ಆ ಮಗನಿಗಾಗಿ ಕಾಯುತ್ತಿರುತ್ತಾಳೆ. ಮಗ ಬಂದ ತಕ್ಷಣ ಮಗನನ್ನು ತನ್ನ ಬಳಿ ಕರೆದು ತನ್ನ ಕೊನೆಯ ಆಸೆ ಈಡೇರಿಸುತ್ತೀಯಾ ಎಂದು ಕೇಳುತ್ತಾಳೆ. ಮಗನು ತನ್ನ ತಾಯಿಯ ಕೈಯನ್ನು ಹಿಡಿದು ಏನು ಹೇಳಮ್ಮ ಎಂದು ಕೇಳುತ್ತಾನೆ. ಮಗನೇ, ಈ ಆಶ್ರಮದಲ್ಲಿ ಒಂದು ಫ್ಯಾನೂ ಇಲ್ಲ. ನೀನು ಆ ಫ್ಯಾನ್ಗಳನ್ನು ಕೊಡಿಸು. ಆಹಾರ ಹಾಳಾಗದಂತೆ ಫ್ರಿಜ್ಜೂ ಕೂಡ ಇಲ್ಲ. ಅದನ್ನು ನೀನು ಕೊಡಿಸು. ಎಷ್ಟೋ ದಿನ ಊಟವಿಲ್ಲದೆ ಹಾಗೆಯೇ ನಾನು ಮಲಗಿದ್ದೇನೆ ಎಂದು ತಾಯಿ ಹೇಳುತ್ತಾಳೆ. ಅಮ್ಮ, ನೀನು ಇಷ್ಟು ದಿನ ಇಲ್ಲೇ ಇದ್ದೀಯಲ್ಲ. ನಾನು ಕೂಡ ತುಂಬ ಸಾರಿ ನಿನ್ನ ನೋಡುವುದಕ್ಕೆ ಬಂದಿದ್ದೇನೆ. ಆದರೆ ಈಗ ಏಕೆ ನನಗೆ ಇದನ್ನೆಲ್ಲ ಹೇಳುತ್ತಿದ್ದೀಯಾ ಎಂದು ಮಗನು ಕೇಳುತ್ತಾನೆ. ಆಗ ತಾಯಿ ಹೇಳುತ್ತಾಳೆ, ಮಗನೇ, ನಾನು ಹೇಗಾದರೂ ಬಿಸಿಲ ಬೇಗೆಯನ್ನು ಭರಿಸುತ್ತೇನೆ, ಹಸಿವನ್ನು ತಡೆದುಕೊಳ್ಳುತ್ತೇನೆ. ಆದರೆ ನಾಳೆ ನಿನ್ನ ಮಕ್ಕಳು ನಿನ್ನನ್ನು ಕೂಡ ಇಲ್ಲೇ ಸೇರಿಸಿದರೆ ನೀನು ಇವುಗಳಿಲ್ಲದೆ ಇರಲಾರೆ ಎಂದು ನನಗೆ ಅನಿಸುತ್ತದೆ ಎಂದು ತಾಯಿ ಮಗನಿಗೆ ಹೇಳುತ್ತಾಳೆ. ಸ್ನೇಹಿತರೆ, ತಾಯಿಯ ಮನಸ್ಸು ಎಷ್ಟು ದೊಡ್ಡದು. ಆ ದೇವರಿಗಿಂತ ಕೂಡ ಎಲ್ಲ ಮಕ್ಕಳು ತನ್ನ ತಾಯಿಯನ್ನು ಪ್ರೀತಿಸಿದರೆ ಆ ತಾಯಿಗೆ ತಾಯಿಯಾಗಿದ್ದಕ್ಕೂ ಸಾರ್ಥಕ ಎಂದು ಉಸಿರು ಚೆಲ್ಲುತ್ತಾಳಲ್ಲವೇ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.